ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ಇವತ್ತು ದೇವ್ರ ಫೋಟೋ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇವತ್ತು ನಾನು ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅತ್ತೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಹಸಿ ಹಾಲು ಕೂಡ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಅರಿಶಿನ ಕುಂಕುಮ ತೊಗೊಂಡಿದ್ದೀನಿ. ಅದನ್ನು ಹೇಗೆ ಮಿಕ್ಸ್ ಮಾಡೋದು ಅಂತ ವಿಡಿಯೋ ಕೊನೆ ತನಕ ನೋಡಿ. ಈಗ ಅತ್ತೆ ತೊಗೊಂಡು ನೀಟಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಎರಡೂ ಕೈಲೇ ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಉದ್ದಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಉದ್ದ ಬೇಕಾದರೂ ಅಷ್ಟು ಉದ್ದ ಮಾಡ್ಕೋಬೋದು. ಅದು ನಿಧಾನಕ್ಕೆ ಎಳ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಈ ಥರ ಒಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಅದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಅದನ್ನು ತೊಗೊಂಬಿಟ್ಟು ಸ್ವಲ್ಪನೇ ಉದ್ದಕ್ಕೆ ಜಕ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿಧಾನಕ್ಕೆ ಜಕ್ಕೊಳ್ಳಿ. ಹಾಗೆ ಒಂದು ಚೂರಾಗಿ ಹೊಸ್ಕೊತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಇದಕ್ಕೇನೆ ನಾನು ಅರಿಶಿನ ಕುಂಕುಮ ಮುಂಚೆ ತೋರಿಸಿದ್ನಲ್ಲ ಹೇಗೆ ಮಾಡೋದು ಅಂತ ಈಗ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕುಂಕುಮ, ಒಂದು ಚಿಟಿಕೆ ಅರಿಶಿನ, ಹಾಗೆ ಸ್ವಲ್ಪ ಹಾಲು. ಇದಕ್ಕೇನೆ ನಾನು ಸ್ವಲ್ಪ ನೀರು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಬಟ್ಟೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು ಅಲ್ಲಿ ಮುಂಚೆದು ಗೆಜ್ಜೆ ವಸ್ತ್ರ ತೋರಿಸಿದ್ನಲ್ಲ ಅದು ತೊಗೊಂಬಿಟ್ಟು ಒಂದು ಊದಿನ ಕಡ್ಡಿ ಇರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಡಿಪ್ ಮಾಡಿ ಅದನ್ನು ಈಗ ಒಂದು ಬೆರಳು ಮೇಲೆ ಇಟ್ಕೊಂಡು ಅದು ಎದ್ದಿದ್ದಿರುತ್ತಲ್ಲ ಅದನ್ನು ಈ ಥರ ಹಚ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಆ ಥರ ಹಚ್ಕೊಳ್ತಾ ಇದ್ದರೆ ನಮ್ಮ ಗೆಜ್ಜೆ ವಸ್ತ್ರ ನೀಟಾಗಿ ಚೆನ್ನಾಗಿ ಬರುತ್ತೆ. ಇನ್ನೇನು ಶ್ರಾವಣ ಮಾಸನೂ ಬಂತು, ಇನ್ನೆಲ್ಲ ಹಬ್ಬಗಳು ಶುರುವಾಗುತ್ತೆ. ಹಾಗೆ ಮನೆಯಲ್ಲಿ ಶುಕ್ರಗೌರಿ, ಮಂಗಳಗೌರಿ ಪೂಜೆ ಎಲ್ಲ ಮಾಡ್ತೀವಲ್ಲ ಫ್ರೆಂಡ್ಸ್. ಹಾಗೆ ಮನೆಯಲ್ಲಿ ಕಳಶ ಕೂಡ ಕೂಡಿಸಿರ್ತೀವಲ್ಲ, ಅದಕ್ಕೆಲ್ಲ ಈಗ ನಾವು ಮನೆಯಲ್ಲೇ ಮಾಡಿದ್ದು ಹಾಕಿದರೆ ತುಂಬ ಖುಷಿ ಕೊಡುತ್ತಲ್ಲ ನಮಗೂ. ನೋಡಿ ಈ ಥರ ಆಗಿದೆ ಫೈನಲ್ ಆಗಿ ನಾನು ಮಾಡಿರೋ ಗೆಜ್ಜೆ ವಸ್ತ್ರ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಉದ್ದನೂ ಬಂದಿದೆ. ನೋಡಿ ನೀಟಾಗಿ ಕಾಣಿಸ್ತಾ ಇದೆ. ಮನಸ್ಸಿಗೂ ತುಂಬ ಖುಷಿ ಆಗುತ್ತೆ ನಾವು ಮಾಡಿದ್ದು ದೇವರಿಗೆ ಹಾಕಿದರೆ. ನಾನು ಈ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಇನ್ನೇನು ಹಬ್ಬದ ಸೀಸನ್ ಎಲ್ಲ ಬಂತಲ್ಲ, ನೋಡಿ ನಿಮಗೂ ಈ ಥರ ಮಾಡ್ಕೊಳ್ಳೋಕೆ ಇಷ್ಟ ಇದ್ದರೆ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್. ನಾನೀಗ ಮನೆಯಲ್ಲೇ ಹೇಗೆ ಕಳಶಕ್ಕೆ ಹಾಕಿದ್ದೀನಿ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಒಂದು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.